ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ತುಂಬುಸೋಗೆ ಗ್ರಾಮದ ಬಳಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಗ್ರಾಮದ ನಾಗರಾಜು ಎಂಬುವವರ ಜಮೀನಿನಲ್ಲಿ ಇರಿಸಿದ್ದ ಬೋನಿನಲ್ಲಿ ಬಿದ್ದಿರುವ ಈ ಚಿರತೆಯನ್ನ ನೋಡಿ ಜನರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನಾಗರಾಜು ಅವರ ಜಮೀನಿನಲ್ಲಿ ಸಂಜೆ 6 ಗಂಟೆಯ ಸುಮಾರಿಗೆ ಚಿರತೆಯೊಂದು ಕರುವಿನ ರಕ್ತ ಹೀರಿ ಪರಾರಿಯಾಗಿತ್ತು. ಇದರಿಂದ ಆತಂಕಗೊಂಡಿದ್ದ ಗ್ರಾಮಸ್ಥರು ಹೆಚ್ಡಿಕೋಟೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ವಿಷಯ ತಿಳಿದ ತಕ್ಷಣ ಕಾರ್ಯಪ್ರವೃತ್ತರಾದ ಚಿರತೆ ಕಾರ್ಯಪಡೆಯ ಸಿಬ್ಬಂದಿ ನಾಗರಾಜು ಅವರ ಜಮೀನಿನಲ್ಲಿ ಬೋನು ಏರಿಸಿದ್ರು. ಜೊತೆಗೆ ಬೋನಿನೊಳಗೆ ಚಿರತೆ ಬರಲೆಂದು ಒಂದು ಕರುವನ್ನ ಇಟ್ಟಿದ್ರು. ಕರುವನ್ನ ಬೇಟೆಯಾಡಲು ಬಂದ ಚಿರತೆ ಕೊನೆಗೂ ಬೋನಿನಲ್ಲಿ ಸೆರೆಯಾಗಿದೆ. ಬೋನಿನಲ್ಲಿ ಬಿದ್ದಿದ್ದ 3 ವರ್ಷದ ಗಂಡು ಚಿರತೆಯನ್ನ ನೋಡಿ ಗ್ರಾಮಸ್ಥರು ಅಚ್ಚರಿ ವ್ಯಕ್ತಪಡಿಸಿದ್ರು. ಕೆಲವರು ಚಿರತೆಯ ಫೋಟೋ ತೆಗೆದುಕೊಂಡ್ರೆ ಮತ್ತೆ ಕೆಲವರು ವಿಡಿಯೋ ಮಾಡಿದ್ರು. ಬಳಿಕ ಅರಣ್ಯ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಸೇರಿ ಚಿರತೆ ಸಮೇತ ಬೋನನ್ನ ವಾಹನದಲ್ಲಿ ತುಂಬಿ ಚಿರತೆಯನ್ನು ಸ್ಥಳಾಂತರಿಸುವ ಕೆಲಸ ಮಾಡಿದ್ದಾರೆ. ಒಟ್ಟಿನಲ್ಲಿ ಚಿರತೆ ಸೆರೆಯಿಂದ ತುಂಬುಸೇಗೆ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ.